ಲಾರ್ಡ್. ಶುಭೋದಯ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಸುಸ್ವಾಗತ. ಎಲ್ಲರಿಗೂ ಶುಭ ಮುಂಜಾನೆ. ಕರ್ತನಾದ ಯೇಸು ಕ್ರಿಸ್ತನು ಇನ್ನೊಂದು ಹೊಸ ದಿನವನ್ನು ನಮ್ಮ ಜೀವಿತದಲ್ಲಿ ಆತನು ಕೂಡಿಸಿಕೊಟ್ಟಿದ್ದಾನೆ. ಈ ಮುಂಜಾನೆಯಲ್ಲಿ ಆತನ ವಾಕ್ಯ ಧ್ಯಾನಿಸುವುದಕ್ಕಾಗಿ ಆತನ ಪಾದ ಸಮ್ಮುಖಕ್ಕೆ ಬರುವಂತೆ ಆತನು ಕೊಟ್ಟಂಥ ಕೃಪೆಗಾಗಿ ನಾನು ಆತನಿಗೆ ಸ್ತುತಿಸಿ ಕೊಂಡಾಡುತ್ತೇನೆ. ಇವತ್ತು ನಾವು ಕೀರ್ತನೆ 56ನೇ ಅಧ್ಯಾಯದ 1ರಿಂದ 4ನೇ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಅದರಲ್ಲಿ 2 ಭಾಗಗಳುಂಟು. 1 ಮತ್ತು 2ನೇ ವಾಕ್ಯದಲ್ಲಿ ಮನುಷ್ಯರ ಮೂಲಕ ಬರುವಂಥ ಒಂದು ಹೋರಾಟದ ಕುರಿತಾಗಿ ಭಕ್ತನು ಇಲ್ಲಿ ತಿಳಿಸ್ತಾ ಇದ್ದಾನೆ. 2ನೇ ಭಾಗದಲ್ಲಿ 3 ಮತ್ತು 4ನೇ ವಾಕ್ಯದಲ್ಲಿ ಆ ಹೋರಾಟದ ಸಮಯದಲ್ಲಿ ಅಥವಾ ಯುದ್ಧದ ಸಮಯದಲ್ಲಿ ಭಕ್ತನು ಮಾಡುವ 4 ಕಾರ್ಯಗಳ ಕುರಿತಾಗಿ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಹಾಗಾದರೆ ಅವನಿಗೆ ಮನುಷ್ಯರಿಂದ ಬರುವಂಥ ಒಂದು ಹೋರಾಟ ಯುದ್ಧದ ಕುರಿತಾಗಿ 1 ಮತ್ತು 2ನೇ ವಾಕ್ಯದಲ್ಲಿ ಓದ್ತೇವೆ. ದೇವರೇ ಕರುಣಿಸು, ನರರು ನನ್ನನ್ನು ನುಂಗಿಬಿಡಬೇಕೆಂದು ಎದ್ದಿದ್ದಾರೆ. ಹಗಲೆಲ್ಲ ಯುದ್ಧಕ್ಕೆ ನಿಂತು ಬಾಧಿಸುತ್ತಾರೆ. ಹೊಂಚು ಹಾಕಿ ನನ್ನನ್ನು ನುಂಗಿಬಿಡಬೇಕೆಂದು ಯಾವಾಗಲೂ ಬಾಯ್ದೆರೆದಿದ್ದಾರೆ. ಸೊಕ್ಕಿನಿಂದ ನನ್ನ ಮೇಲೆ ಯುದ್ಧಕ್ಕೆ ನಿಂತವರು ಎಷ್ಟೋ ಮಂದಿ. ಅದರ ಅರ್ಥ ನೋಡಿ, ಇವತ್ತು ಅನೇಕ ಮನುಷ್ಯರು ನಾವು ಆಶೀರ್ವಾದ ಹೊಂದುವಂಥ ಸಂದರ್ಭದಲ್ಲಿ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುವಂಥ ಅನೇಕ ಜನರು ನಾವು ಈ ಲೋಕದಲ್ಲಿ ನಾವು ನೋಡಬಹುದು. ನಮ್ಮ ವ್ಯಾಪಾರ ಆಶೀರ್ವಾದ ಹೊಂದುವಾಗ, ಆರ್ಥಿಕವಾಗಿ ನಾವು ಮೇಲಕ್ಕೆ ಬರುವಾಗ, ನಮ್ಮ ಸೇವೆಗಳು ಆಶೀರ್ವಾದವಾಗ, ಅನೇಕ ಉನ್ನತಿಗಳನ್ನು ನಾವು ಜೀವಿತದಲ್ಲಿ ಕಾಣುವಾಗ, ಸಫಲತೆ ಕಾಣುವಾಗ ಕೆಲವೊಬ್ಬರಿಗೆ ಆಗುವುದಿಲ್ಲ. ಕೆಲವರು ಹೊಟ್ಟೆ ಕಿಚ್ಚು ಪಡ್ತಾರೆ. ಉದಾಹರಣೆಗೆ ಆದಿಕಾಂಡ 4ನೇ ಅಧ್ಯಾಯ 1ರಿಂದ 10 ವಾಕ್ಯ ಓದುವುದಾದರೆ, ಕಾಯಿನ ಮತ್ತು ಆಬೇಲರು ಆದಮ ಅವರ ಮಕ್ಕಳಾಗಿದ್ದರು. ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಒಂದೇ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾರೆ, ಒಂದೇ ಮನೆಯಲ್ಲಿ ಆ ವಿಶ್ರಾಂತಿ ತಗೊಳ್ತಾ ಇದ್ದಾರೆ, ಒಂದೇ ಬಟ್ಟೆಗಳನ್ನು ಅವರು ಹಾಕ್ತಾ ಇದ್ದಾರೆ. ಆದರೂ ಇಬ್ಬರಲ್ಲೂ ಕೂಡ ದ್ವೇಷ. ಕಾಯಿನನಿಗೆ ಹಾಬೇಲನ್ನು ಕಂಡ್ರೆ ಆಗ್ತಾ ಇಲ್ಲ. ಅದಕ್ಕೆ ಏನು ಕಾರಣ? ವಾಕ್ಯ ಹೇಳ್ತದೆ, ದೇವರು ಆಬೇಲನ ಯಜ್ಞವನ್ನು ಮೆಚ್ಚಿದನು. ದೇವರು ಕಾಯಿನನ ಯಜ್ಞವನ್ನು ಮೆಚ್ಚಲಿಲ್ಲ. ಹಾಗಾದರೆ ಸ್ಪಷ್ಟವಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ, ಕಾಯಿನನಿಗೆ ಗೊತ್ತಾಯಿತು ದೇವರು ತನ್ನ ಯಜ್ಞವನ್ನು ಅಂಗೀಕಾರ ಮಾಡಲಿಲ್ಲ, ತನ್ನ ಆರಾಧನೆಯನ್ನು ದೇವರು ಅಂಗೀಕಾರ ಮಾಡಲಿಲ್ಲ, ದೇವರು ತನ್ನನ್ನು ಮೆಚ್ಚಲಿಲ್ಲ ಎಂಬ ಸತ್ಯ ಕಾಯಿನನಿಗೆ ಗೊತ್ತಾಯಿತು. ಅಷ್ಟು ಮಾತ್ರವಲ್ಲ, ತನ್ನ ತಮ್ಮನ ಯಜ್ಞವನ್ನು ದೇವರು ಅಂಗೀಕಾರ ಮಾಡಿದ್ದಾನೆ, ತನ್ನ ತಮ್ಮನನ್ನು ದೇವರು ಆಶೀರ್ವಾದ ಮಾಡಿದ್ದಾನೆ, ತನ್ನ ತಮ್ಮನನ್ನು ದೇವರು ಮೆಚ್ಚಿದ್ದಾನೆ. ಈ ಸತ್ಯ ಗೊತ್ತಾದಾಗ ಅವನಲ್ಲಿ ಒಂದು ಹೊಟ್ಟೆ ಕಿಚ್ಚು ಆರಂಭವಾಯಿತು. ಅವನು ತನ್ನ ತಮ್ಮನಿಗೆ ಎದುರಾಗಿ ಕೆಲವೊಂದು ಒಳಸಂಚನ್ನು ಮಾಡಿ ಕೊನೆಗೆ ಮೋಸದಿಂದ ಅಡವಿಗೆ ಕರೆದುಕೊಂಡು ಹೋಗಿ ತನ್ನ ತಮ್ಮನನ್ನು ಕೊಂದು ಹಾಕುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಆದಿಕಾಂಡ 26ನೇ ಅಧ್ಯಾಯದ 12ರಿಂದ 14ನೇ ವಾಕ್ಯನ ಓದುವುದಾದರೆ ಅಲ್ಲಿ ಈಸಾಕನ ಕುರಿತು ನಾವು ಓದ್ತೇವೆ. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಅವನಿಗೆ ದನಕುರಿಗಳ ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚು ಪಟ್ಟರು. ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದ ಬಾವಿಗಳನ್ನು ಫಿಲಿಷ್ಟಿಯರು ಮಣ್ಣು ಹಾಕಿ ಮುಚ್ಚಿದರು. ಹೀಗಾಗಿ ಅಬೀಮೆಲೆಕನು ಈಸಾಕನಿಗೆ, ನೀನು ನನಗಿಂತ ಬಹು ಬಲಿಷ್ಠನಾಗಿದ್ದಿ, ಆದುದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳಲು ಈಸಾಕನು ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬಯಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು. ಇಲ್ಲಿ ಫಿಲಿಷ್ಟಿಯ ದೇಶದಲ್ಲಿ ದೇವರು ಈಸಾಕನನ್ನು ಆಶೀರ್ವಾದ ಮಾಡಿದ. ಅವನ ಆಸ್ತಿಯು ದಿನದಿಂದ ದಿನಕ್ಕೆ ಹೆಚ್ಚಿತು. ಅದಕ್ಕೆ ಇನ್ನೊಂದು ಕಾರಣ ಇದೆ.
ಅವಾಗಲ್ಲಿ ಬರಗಾಲ, ನೀರಿನ ಕೊರತೆ, ಅನ್ನದ ಕೊರತೆ, ಅನೇಕ ಕೊರತೆಗಳು ಇರುವಂಥ ಒಂದು ಸಮಯದಲ್ಲಿ ದೇವರು ತನ್ನ ಭಕ್ತನನ್ನು ಆಶೀರ್ವಾದ ಮಾಡಿ ಉದ್ಧರಿಸ್ತಾ ಇದ್ದಾನೆ. ಆದರೆ ಈ ನೋಡಿದಂಥ ಆ ಸ್ಥಳೀಯ ಜನರು, ಅಲ್ಲಿರುವಂಥ ಫಿಲಿಷ್ಟಿಯರು ಈಸಾಕನಿಗೆ ವಿರುದ್ಧವಾಗಿ ಹೊಟ್ಟೆ ಕಚ್ಚು ಪಡ್ತಾ ಇದ್ದಾರೆ. ಹೊಟ್ಟೆ ಕಚ್ಚಿ ಪಟ್ಟು ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಈಸಾಕನ ತಂದೆಯಾದಂಥ ಅಬ್ರಹಾಮನ ತೋಡಿದಂಥ ಬಾವಿಗಳನ್ನು ಅವರು ಮಣ್ಣು ಹಾಕಿ ಮುಚ್ಚುತ್ತಾ ಇದ್ದಾರೆ. ಮಾತ್ರವಲ್ಲ, ಆ ದೇಶದ ರಾಜನಾದ ಅಬಿಮೆಲೆಕನು ಈ ದೇಶದಿಂದ ಬಿಟ್ಟು ಹೋಗಬೇಕೆಂಬುದಾಗಿ ಅವನಿಗೆ ಆಜ್ಞಾಪಿಸುವುದನ್ನು ಅಲ್ಲಿ ಕೂಡ ನಾವು ನೋಡ್ತೇವೆ. ಇವತ್ತು ಹೊಟ್ಟೆ ಕಿಚ್ಚು ಎಂಬುವಂಥದ್ದು ಅದು ಭಯಂಕರವಾದದ್ದು. ನಾವು ಆದಿಕಾಂಡ 38ನೇ 37ನೇ ಅಧ್ಯಾಯ 1ರಿಂದ 12 ವಾಕ್ಯದವರೆಗೆ ಓದಿದರೆ, ಯೋಸೇಫನ ಅಣ್ಣಂದಿರೇ ಯೋಸೇಫನಿಗೆ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಅದಕ್ಕೆ ಅನೇಕ ಕಾರಣಗಳಿತ್ತು. ಅದರಲ್ಲಿ ಒಂದು ಕಾರಣ ಯೋಸೇಫನಿಗಿರುವಂಥ ಒಂದು ದರ್ಶನ. ಯೋಸೇಫನ ದರ್ಶನದ ನಿಮಿತ್ತವಾಗಿ ಅವನ ಸ್ವಂತ ಅಣ್ಣಂದಿರು ಅವನಿಗೆ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಡುವುದನ್ನು ನೋಡುತ್ತೇವೆ. ಇವತ್ತು ಅನೇಕ ದೇವಜನರ ದರ್ಶನವನ್ನು ಕಂಡಾಗ ಆತ್ಮೀಯರ ವಿರುದ್ಧವಾಗಿ ನಿಲ್ಲುವಂಥದ್ದನ್ನು, ಆತ್ಮೀಯರ ವಿರುದ್ಧವಾಗಿ ಕ್ರಿಯೆಗಳನ್ನು ಮಾಡುವಂಥದ್ದನ್ನು ನಾವು ಅನೇಕ ಕಡೆಗಳಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಇವತ್ತು ಕಾರ್ಯಕ್ರಮ ವೀಕ್ಷಿಸುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಇದೇ ವಿಧವಾದಂಥ ಒಂದು ಯುದ್ಧದಲ್ಲಿ, ಒಂದು ಹೋರಾಟದ ನೀನಿರಬಹುದು. ನಿನ್ನ ಅಭಿವೃದ್ಧಿಯನ್ನು ಕಾಣುವಾಗ, ನಿನ್ನ ಎಲ್ಲೆಗಳ ವಿಸ್ತರಣೆ ಕಾಣುವಾಗ, ನಿನ್ನ ಜೀವಿತದ ಸಫಲತೆಯನ್ನು ಕಾಣುವಾಗ, ಇವತ್ತು ಆತ್ಮೀಯರೇ ನಿನಗೆ ವಿರುದ್ಧವಾಗಿ ನಿಂತಿದ್ದಾರೋ, ನಿನ್ನ ಸ್ನೇಹಿತರೇ ನಿನಗೆ ವಿರುದ್ಧವಾಗಿ ಎದ್ದು ನಿಂತಿದ್ದಾರೋ, ನಿನ್ನ ಕುಟುಂಬದವರೇ ನಿನಗೆ ವಿರುದ್ಧವಾಗಿ ನಿಂತಿದ್ದಾರೋ, ಅಥವಾ ನೀನು ಅತಿಯಾಗಿ ಪ್ರೀತಿಸಿದಂಥ ವ್ಯಕ್ತಿಗಳೇ ನಿನ್ನ ವಿರುದ್ಧವಾಗಿ ಇವತ್ತು ಕ್ರಿಯೆ ಮಾಡ್ತಾ ಇದ್ದಾರೋ, ಇದರಿಂದಾಗಿ ನಿನ್ನ ಹೃದಯ ಒಡೆದು ಹೋದಂಥ ಪರಿಸ್ಥಿತಿಯಲ್ಲಿ ಇರಬಹುದು. ಅಯ್ಯೋ, ಈ ವ್ಯಕ್ತಿಗಳ ಮೇಲೆ ನಂಬಿಕೆ ಇಟ್ಟೇನಲ್ಲ, ಈ ವ್ಯಕ್ತಿಗಳನ್ನು ಪ್ರೀತಿ ಮಾಡಿದೇನಲ್ಲ, ಈ ವ್ಯಕ್ತಿಗಳ ಮೇಲೆ ಭರವಸೆ ಇಟ್ಟೇನಲ್ಲ, ಆದರೆ ಈ ವ್ಯಕ್ತಿಗಳಿಂದ ನನಗೆ ಒಂದು ಮೋಸ ಆಯ್ತಲ್ಲ, ಈ ವ್ಯಕ್ತಿಗಳಿಂದ ನನಗೆ ತಡೆ ಆಯ್ತಲ್ಲ, ಈ ವ್ಯಕ್ತಿಗಳ ಮೂಲಕ ನನ್ನ ಜೀವಿತಕ್ಕೆ ತೊಂದರೆ ಉಂಟಾಯ್ತಲ್ಲ, ನನ್ನ ಆಶ್ರಮಕ್ಕೆ ತೊಂದರೆ ಉಂಟಾಯ್ತಲ್ಲ ಎಂಬುದಾಗಿ ಇವತ್ತು ದುಃಖ ಪಡ್ತಾ ಇರಬಹುದು. ಆದರೆ ಈ ಒಂದು ಕೀರ್ತನೆ 56 1ರಿಂದ 4ನೇ ವಾಕ್ಯ ಓದುವಾಗ 1 ಮತ್ತು 2ನೇ ವಾಕ್ಯ ಆತನು ಹೇಳ್ತಾನೆ, ನರರೆಲ್ಲರೂ ಒಟ್ಟಾಗಿ ಈ ದಾವೀದನಿಗೆ ಎದುರಾಗಿ ಯುದ್ಧಕ್ಕೆ ಬರುವಂಥದ್ದರ ಅನುಭವ ಆತನು ಹೇಳ್ತಾ ಇದ್ದಾನೆ. ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿಗಳು ನಿನಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರುವುದಿಲ್ಲ. ನೀನು ನಡೆಯುವಂಥ ದಾರಿಯನ್ನು ಅವರು ಬಂದ್ ಮಾಡಬಹುದು, ಅಥವಾ ನಿನ್ನ ಸ್ಥಳಕ್ಕೆ ವಿರುದ್ಧವಾಗಿ, ಮನೆಗೆ ವಿರುದ್ಧವಾಗಿ ಕೇಸ್ಗಳನ್ನು ಕೊಡಬಹುದು, ಸುಳ್ಳು ಕೇಸ್ಗಳನ್ನು ಕೊಡಬಹುದು, ಅಥವಾ ನಿನ್ನ ಕೆಲಸದಿಂದ ತೆಗೆದುಹಾಕುವಂಥ ಅನೇಕ ಪ್ರಯತ್ನಗಳನ್ನು ಅವರು ಮಾಡಬಹುದು, ನಿನ್ನ ಆಸ್ತಿಯನ್ನು ಅಪಹರಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡಬಹುದು, ನಿನ್ನ ವ್ಯವಹಾರಕ್ಕೆ ವಿರುದ್ಧವಾಗಿ ನಿಲ್ಲಬಹುದು, ಅನೇಕ ಕಾರ್ಯಗಳನ್ನು ಅವರು ಮಾಡಬಹುದು. ನೀನು ಮಾಡುವಂಥ ಸೇವೆಗೆ ವಿರುದ್ಧವಾಗಿ ಎಲ್ಲೆಲ್ಲ ನಿನ್ನನ್ನು ಎಳೆದು ನಾಶ ಮಾಡಲಿಕ್ಕೆ ಸಾಧ್ಯವಿದೆ, ಎಳೆದು ಕೆಳಗೆ ಹಾಕಲಿಕ್ಕೆ ಸಾಧ್ಯವಿದೆ, ಅವೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಅದಕ್ಕೆ ಒಂದೇ ಒಂದು ಕಾರಣ, ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚಿನ ನಿಮಿತ್ತವಾಗಿ ಇವತ್ತು ನೀನು ಅನೇಕ ವ್ಯಕ್ತಿಗಳ ದಾಳಿಗೆ ನೀನು ತುತ್ತಾಗಿರಬಹುದು. ಇದರಿಂದಾಗಿ ನೀನು ಹೃದಯದ ಒಡೆದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಇರಬಹುದು. ನೀನೊಬ್ಬ ಸೇವಕನಾಗಿದ್ದರೆ ಅಯ್ಯೋ ಇನ್ನು ಈ ಸೇವೆನೇ ಬೇಡ ಎಂಬುದಾಗಿ ಹೇಳ್ತಾ ಇರಬಹುದು, ಅಥವಾ ನೀನೊಬ್ಬ ಸಾಮಾನ್ಯ ವಿಶ್ವಾಸಿಯಾಗಿದ್ದರೆ ಈ ವಿಶ್ವಾಸಿ ಜೀವಿತವೇ ಬೇಡ ಎಂಬುದಾಗಿ ಹೇಳ್ತಾ ಇರಬಹುದು. ಆದರೆ ದಾವೀದನ ಜೀವಿತದಲ್ಲೂ ಕೂಡ ಇದೇ ವಿಧವಾದಂಥ ಹೋರಾಟಗಳು ಬಂದವು. ಸೌಲನಿಗೆ ಹೊಟ್ಟೆ ಕಿಚ್ಚಾಯಿತು. ಅವನ ಜೀವಿತವನ್ನು ನಾಶ ಮಾಡುವುದಕ್ಕಾಗಿ ಅನೇಕ ವಿಧವಾಗಿ ಪ್ರಯತ್ನ ಮಾಡಿದ. ದಾವೀದನ ಸ್ವಂತ ಮಗನೇ ಅವನಿಗೆ ಎದುರಾಗಿ ನಿಂತ. ಅನೇಕ ವಿಧವಾದಂಥ ಆತ್ಮೀಯರಿಂದ ಹೋರಾಟಗಳನ್ನು ಆತನು ಎದುರಿಸುವಂಥ ಪರಿಸ್ಥಿತಿಗಳು ಬಂದವು. ಆದರೆ ಧೃತಿಗಳಲಿಲ್ಲ ದಾವೀದನು. ಇಲ್ಲಿ 3 ಮತ್ತು 4ನೇ ವಾಕ್ಯ 2ನೇ ಭಾಗದಲ್ಲಿ ನಾವು ನೋಡುವುದಾದರೆ, ಇಲ್ಲಿ ದಾವೀದನು 4 ಸಂಗತಿಗಳನ್ನು ಇಲ್ಲಿ ಆರೈಕೆ ಮಾಡ್ತಾ ಇದ್ದಾನೆ. ದಾವೀದನು ಇಲ್ಲಿ ಹೇಳ್ತಾ ಇದ್ದಾನೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಆತನು ಮಾಡಿದಂಥ ಮೊದಲನೇ ಕಾರ್ಯ, ನರರು ಅವನಿಗೆ ಎದುರಾಗಿ ಬಂದಾಗ, ಮನುಷ್ಯರು ಅವನಿಗೆ ಎದುರಾಗಿ ಯುದ್ಧ ಮಾಡೋಕ್ಕೆ ಬಂದಾಗ ಅವನು ಮಾಡಿದಂಥ ಮೊದಲ ಕಾರ್ಯ, ಹೆದರಿಕೆ ಉಂಟಾದಾಗ ಆತನು ದೇವರನ್ನು ಆಶ್ರಯಿಸಿದ. ನಾವು ನೋಡ್ತೇವೆ, ರಾತ್ರಿಯಲ್ಲಿ ತಂದೆ ತಾಯಿಯೊಟ್ಟಿಗೆ ಮಲಗಿದಂಥ ಮಗು ಅಥವಾ ಮಲಗಲಿಕ್ಕೆ ಹೋಗುವಂಥ ಮಗು ಒಂದು ಮಿಂಚು ಬಂದಾಗ ಬೇಗ ತಾಯಿಯನ್ನು ತಂದನ್ನು ಗಟ್ಟಿಯಾಗಿ ಹಿಡ್ಕೊಳ್ತದೆ. ಅನೇಕ ಸಲ ನಾವು ನೋಡ್ತೇವೆ, ಭಯ ಉಂಟಾದಾಗ. ಕೆಲವು ಕೋಳಿ ಮರಿಗಳು ಹದ್ದು ಬಂದಾಗ ಓಡಿ ಹೋಗಿ ತಾಯಿ ಕೋಳಿಯ ರೊಕ್ಕೆ ಮರೆಯಲ್ಲಿ
ಅವರು ಅಡಗಿಕೊಳ್ಳುವಂಥದ್ದು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ದಾವೀದನು ಹೆದರಿಕೆ ಉಂಟಾದಾಗ ಯಾವುದೇ ಒಬ್ಬ ಅಂಗರಕ್ಷಕನನ್ನು ಅಥವಾ ಯಾವುದೇ ಒಬ್ಬ ಮನುಷ್ಯನನ್ನು ಆತನು ಆತುಕೊಳ್ಳಲಿಲ್ಲ. ಕೀರ್ತನೆ 23ನೇ ಅಧ್ಯಾಯ 4ನೇ ವಾಕ್ಯ ಓದುವುದಾದರೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ಹಾದು ಹೋದುವಾಗ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರನೆಂಬಂಥ ಒಂದು ಮಾತನ್ನು ದಾವೀದನು, ನಂಬಿಕೆಯ ಮಾತನ್ನು ದಾವೀದನು ಅಲ್ಲಿ ಹೇಳುವಂಥದ್ದು ನೋಡ್ತಾ ಇದ್ದೇವೆ. ದಾವೀದನ ಅನೇಕ ಹೆದರಿಕೆಗಳಿತ್ತು. ಕೀರ್ತನೆ 34ನೇ ಅಧ್ಯಾಯ 4ನೇ ವಾಕ್ಯ ಓದಿದರೆ ಅಲ್ಲಿ ಹೇಳ್ತಾ ಇದ್ದಾನೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಎಲ್ಲ ಭೀತಿಯಿಂದ ನನ್ನನ್ನು ಬಿಡುಗಡೆ ಮಾಡಿದನು. ಅದರ ಅರ್ಥ, ಭೀತಿ ಬಂದಾಗ, ದಾವೀದನು ಭಯ ಬಂದಾಗ ಕೇವಲ ದೇವರನ್ನು ಆಶ್ರಯಿಸಿದ್ದು ಮಾತ್ರವಲ್ಲ, ಆತ ದೇವರು ನೋಡಿ ಪ್ರಾರ್ಥನೆ ಕೂಡ ಮಾಡಿದ. ಎರಡು ಕಾರ್ಯ ಭಯ ಬಂದಾಗ ನಾವು ಮಾಡಬೇಕು. ಒಂದು, ಪ್ರಾರ್ಥನೆ ಮಾಡಬೇಕು. ಭಯ ಬಂದಾಗ ಪ್ರಾರ್ಥನೆ ಮಾಡಬೇಕು. ಎರಡನೇದು, ನಾವು ಕರ್ತನನ್ನು ಆಶ್ರಯಿಸಬೇಕು. ಇವತ್ತು ನಿನ್ನೆ ರೋಗದ ಭಯ ಇರ್ಬೋದು. ವೈದ್ಯರು ನಿನಗೆ 1 ತಿಂಗಳ ಅವಧಿ ಕೊಟ್ಟಿರಬಹುದು. 1 ತಿಂಗಳಲ್ಲಿ ನೀನು ಸಾಹಿತ್ಯ ಎಂಬುದಾಗಿ ಹೇಳ್ಬೋದು. ಅಥವಾ ನಿನಗೆ ಕುಟುಂಬ ಜೀವಿತ ಮುರಿದು ಬೀಳ್ತದೆಂಬಂಥ ಭಯ ನಿನ್ನ ಒಳಗಡೆ ಇರ್ಬೋದು. ಅಥವಾ ನೀನೊಬ್ಬ ಮುದಿಪ್ರಾಯಕ್ಕೆ ಬಂದಂಥ ತಂದೆ ತಾಯಿ ಆಗಿರುವುದಾದರೆ ನನ್ನ ಮಕ್ಕಳು ನನ್ನ ಯಾವಾಗ ಕೈ ಬಿಡುತ್ತಾರೋ ಎಂಬಂಥ ಭಯ ನಿನ್ನ ಒಳಗಿರ್ಬೋದು. ನನ್ನ ಮುದಿಪ್ರಾಯದಲ್ಲಿ ನನಗೆ ಯಾರಾದರೂ ನೋಡ್ತಾರೆ ಎಂಬಂಥ ಭಯ ನಿನ್ನಲ್ಲಿರಬಹುದು. ಸಾಹಿತ್ಯನೆಂಬಂಥ ಭಯ ಅಥವಾ ಕೆಲಸ ಕಳ್ಕೊಳ್ಳುವಂಥ ಭಯ ನಿನ್ನಲ್ಲಿರಬಹುದು. ಬಿಸ್ನೆಸ್ ನಷ್ಟದ ಅನುಭವ ನಿನ್ನಲ್ಲಿರಬಹುದು. ಅನೇಕ ಭಯಗಳೊಂದಿಗೆ ಇವತ್ತು ನೀನು ಇಲ್ಲಿ ನಿಂತಿರಬಹುದು. ಅಥವಾ ನನಗೆ ಮದುವೆ ಆಗುತ್ತದೋ, ನನಗೊಬ್ಬ ಹುಡುಗ ಸಿಕ್ಕುವನೇ, ನನಗೊಂದು ಹುಡುಗಿ ಸಿಕ್ಕುವಳೇ, ನನಗೊಂದು ಒಳ್ಳೆ ಭವಿಷ್ಯ ಇದೆಯೋ ಎಂಬುದಾಗಿ ಇವತ್ತು ನೀನು ಭಯಪಡ್ತಾ ಇರಬಹುದು. ಅಥವಾ ನೀನೊಂದು ತಂದೆ ತಾಯಿ ಆಗಿದ್ದರೆ ನನ್ನ ಮಗನಿಗೆ ನನ್ನ ಮಗಳಿಗೆ ಒಂದು ಒಳ್ಳೆಯ ವರ ಸಿಗ್ತಾಳೋ ಎಂಬುದಾಗಿ, ವಧು ಸಿಗ್ತಾಳೋ ಎಂಬ ಒಂದು ಭಯ ನಿನ್ನ ಒಳಗೆ ಇವತ್ತು ಇರಬಹುದು. ಸಾಲದ ಭಯ ಇರ್ಬೋದು, ಆರ್ಥಿಕ ಭಯಗಳಿರ್ಬೋದು. ಅನೇಕ ಭಯಗಳೊಂದಿಗೆ ಇವತ್ತು ನೀನು ಕೂತ್ಕೊಂಡಿರಬಹುದು. ನಿನಗೆ ಭಯ ಬಂದಾಗ ದಾವೀದ ಏನು ಮಾಡಿದ? ಕೀರ್ತನೆ 56:3 ಯೆಹೋವನನ್ನು ಆತನು ಆಶ್ರಯಿಸಿದನು. ನಿನಗೆ ಭಯ ಬಂದಾಗ ನೀನು ಮಾಡಬೇಕಾದಂಥ ಮೊದಲ ಕಾರ್ಯ ಯೆಹೋವನನ್ನು ಆಶ್ರಯಿಸಬೇಕು. ನಾವು ವಿಮೋಚನ ಕಾಂಡ 13ನೇ 21-22 ವಾಕ್ಯ ಓದುವಾಗ, ಇಸ್ರೇಲ್ ಜನರು ಐಗುಪ್ತ ದೇಶದ ದಾಸತ್ವದಿಂದ ಬಿಡುಗಡೆ ಹೊಂದಿ ಕಾನಾನ್ ದೇಶದ ಕಡೆಗೆ ನಡೆಯುವಾಗ ಹಗಲು ಹೊತ್ತು ದೇವರು ಮೇಘಸ್ತಂಭವಾಗಿ, ರಾತ್ರಿ ಹೊತ್ತು ಅಗ್ನಿಸ್ತಂಭವಾಗಿ ದೇವರು ಅವರೊಂದಿಗೆ ನಡೆದಂತೆ. ಅದರಿಂದಾಗಿ 31 ಅರಸುಗಳು 7 ಜನಾಂಗಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಅವರು ಜಯ ಹೊಂದಿ ಕಾನಾನನ್ನು ಸ್ವತಂತ್ರಿಸಿಕೊಂಡರು. ಇವತ್ತು ನಿನಗೆ ಭಯ ಬಂದಾಗ ಯಾವುದೇ ಭಯ ಆಗಿರಬಹುದು, ಕರ್ತನನ್ನು ನೀನು ಆಶ್ರಯಿಸು. ಕರ್ತನನ್ನು ಮನುಷ್ಯರನ್ನು ಆಶ್ರಯಿಸಬೇಡ, ಮಂತ್ರವಾದಿಗಳನ್ನು ಆಶ್ರಯಿಸಬೇಡ, ದೇವನನ್ನು ಆಶ್ರಯಿಸು. ಆತನು ಸರ್ವಶಕ್ತನು, ಆತನಿಗೆ ಎಲ್ಲ ಸಾಧ್ಯ. ನಿನ್ನ ಭವಿಷ್ಯವನ್ನು ಬದಲಾವಣೆ ಮಾಡಲಿಕ್ಕೆ, ನಿನ್ನ ರೋಗವನ್ನು ಸೌಖ್ಯ ಮಾಡಲಿಕ್ಕೆ, ನಿನ್ನ ಸಾಲದಿಂದ ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ, ನಿನ್ನ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಲಿಕ್ಕೆ ನಿನ್ನ ದೇವರಾದ ಯೇಸುವಿನಿಂದ ಎಲ್ಲವೂ ಸಾಧ್ಯ. ಯೆರೆಮೀಯ 32:17 ಮತ್ತು 22 ವಾಕ್ಯ ಹೇಳ್ತದೆ, ನರ ಪ್ರಾಣಿಗಳಿಗೆಲ್ಲ ನಾನು ದೇವರು, ನನಗೆ ಅಸಾಧ್ಯವಾದುದು ಉಂಟೋ ಎಂಬುದಾಗಿ ಕರ್ತನು ಹೇಳ್ತಾನೆ. ಆತನು ನರ ಪ್ರಾಣಿಗಳಿಗೆ ದೇವರು. ಇವತ್ತಿನ ಕರ್ತನನ್ನು ಆಶ್ರಯಿಸಬೇಕು. 2 ಪೂರ್ವಕಾಲ 20ನೇ ಅಧ್ಯಾಯದ 3ನೇ ವಾಕ್ಯ ಓದುವಾಗ 1-2 ವಾಕ್ಯ ಹೇಳ್ತದೆ, ಕೆಲವು ಜನಾಂಗಗಳು ಯೋಷಪಾಟ ಎಂಬುದಾಗಿ ಹೇಳುವಂಥ ಇಸ್ರೇಲನ್ನು ಆಳುವಂಥ ಅರಸನಿಗೆ ಎದುರಾಗಿ ಬಂದಾಗ 3ನೇ ವಾಕ್ಯ ಹೇಳ್ತದೆ, ಆತನು ಯೆಹೋವನನ್ನೇ ಆಶ್ರಯಿಸಬೇಕೆಂಬುದಾಗಿ 1 ದಿವಸದ ಉಪವಾಸ ಪ್ರಾರ್ಥನೆಯನ್ನು ಆತನು ಪ್ರಕಟಿಸುವಂಥದ್ದು ನೋಡ್ತೇವೆ. ಇವತ್ತು ಈ ಭಯದ ಸಂದರ್ಭದಲ್ಲಿ ಕರ್ತನನ್ನು ನೀನು ಆಶ್ರಯಿಸುವುದಾದರೆ ಕರ್ತನು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ. ಇಬ್ರಿಯ 13:6ನೇ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ತೊರೆಯುವುದಿಲ್ಲ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ನಾವು ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯವನ್ನು ಓದಿಕೊಳ್ಳುವುದಾದರೆ, ಧರ್ಮೋಪದೇಶ ಕಾಂಡ ಪುಸ್ತಕ 31ನೇ ಅಧ್ಯಾಯದಲ್ಲಿ ನಾವು 6-8 ವಾಕ್ಯ ಓದುವಾಗ ದೇವರು ಅವರನ್ನು ಧೈರ್ಯಪಡಿಸ್ತಾ ಇದ್ದಾನೆ. ನೀವು ಶೂರರಾಗಿರಿ, ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ, ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ.
ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ಆಗ ಮೋಶೆ ಯೋಶುವನನ್ನು ಕರೆದು ಇಸ್ರಾಯೇಲರ ಮುಂದೆ ಅವನಿಗೆ, ಯೆಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನು ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು. ಆದುದರಿಂದ ಶೂರನಾಗಿ ಧೈರ್ಯದಿಂದಿರು, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಮೊದಲದಾಗಿ ನೀನು ಇವತ್ತು ಭಯ ಉಂಟಾದಾಗ ನೀನು ಮಾಡಬೇಕಾದ ಮೊದಲ ಕಾರ್ಯ ಕರ್ತನನ್ನು ಆಶ್ರಯಿಸಬೇಕು. ಎರಡದಾಗಿ ನೀನು ಮಾಡಬೇಕಾದಂಥ ಕಾರ್ಯ ಕೀರ್ತನೆ 34:4 ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಎಲ್ಲ ಭೀತಿಯಿಂದ ಎಲ್ಲ ಭಯದಿಂದ ನನ್ನ ದೇವರು ನನಗೆ ಬಿಡುಗಡೆ ಕೊಟ್ಟನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದುತ್ತೇವೆ. ಇವತ್ತು ಮರಣ ಭಯ ನಿನ್ನಲ್ಲಿ ಇರಬಹುದು. ಆ ಮರಣ ಭಯದಿಂದ ಇಬ್ರಿಯ 2:14-15 ವಾಕ್ಯ ಹೇಳ್ತದೆ, ಮರಣ ಭಯದಿಂದ ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಕೀರ್ತನೆ 91:3 ಹೇಳ್ತದೆ, ಮರಣಕರವಾದಂಥ ವ್ಯಾಧಿಯಿಂದ ಆತನು ಗುಣಪಡಿಸುತ್ತಾನೆಂಬುದಾಗಿ. ನಿನ್ನ ಮುರಿದು ಹೋದಂಥ ದಾಂಪತ್ಯ ಜೀವಿತ, ಕುಟುಂಬ ಜೀವಿತ ಕಟ್ಟುವುದಕ್ಕೆ ಆತನಿಂದ ಸಾಧ್ಯವಿದೆ. ನಿನ್ನ ಮುರಿದು ಹೋದಂಥ ಜೀವಿತವನ್ನು ಕಟ್ಟುವುದಕ್ಕೆ ಆತನಿಗೆ ಸಾಧ್ಯವಿದೆ. ನಿನ್ನ ತಪ್ಪಿ ಹೋದ ಮಗಳನ್ನು ಸರಿಪಡಿಸುವುದಕ್ಕೆ ಆತನಿಂದ ಸಾಧ್ಯವಿದೆ. ನಿನ್ನ ಕೋಟಿಗಟ್ಟಲೆ ಲಕ್ಷಗಟ್ಟಲಿರುವಂಥ ಸಾಲ ತೀರಿಸಲಿಕ್ಕೆ ಆತನಿಗೆ ಸಾಧ್ಯವಿದೆ. ನೀನು ಆತನನ್ನು ಮೊರೆ ಇಡು. ಎರಡನೇದಾಗಿ ಆತನಿಗೆ ನೀನು ಮೊರೆ ಇಡಬೇಕು, ಆತನನ್ನು ಪ್ರಾರ್ಥಿಸಬೇಕು. ನೀನು ಪ್ರಾರ್ಥಿಸುವಾಗ 145 ಕೀರ್ತನೆ 18ನೇ ವಾಕ್ಯ ಹೇಳ್ತದೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವೇ ಇದ್ದಾನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದ್ತೇವೆ. ನೀವು ಮೊರೆ ಇಡುವ ದೇವರು ನಿನ್ನ ಹತ್ತಿರ ಇರ್ತಾನೆ ಮತ್ತು ನಿನ್ನನ್ನು ಆತನು ಬಿಡುಗಡೆ ಮಾಡ್ತಾನೆ. ಮೂರನೇದಾಗಿ ಆತನ ಭಯ ಬಂದಾಗ ನೀನು ಮಾಡಬೇಕಾದಂಥ ಇನ್ನೊಂದು ಕೆಲಸ ಇದೆ, ಅದು ಆತನ ವಾಗ್ದಾನವನ್ನು ನೀನು ನಂಬಬೇಕು. ಜೋಶುವನಿಗೆ ದೇವರು ಒಂದು ವಾಗ್ದಾನ ಕೊಡ್ತಾ ಇದ್ದಾನೆ. ನಾವು ನೋಡ್ತೇವೆ ಜೋಶುವನ ಪುಸ್ತಕ 1ನೇ ಅಧ್ಯಾಯ 5-9 ವಾಕ್ಯ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ನೋಡಿ, ಇದು ದೇವರ ವಾಗ್ದಾನ. ನೀನು ಭಯಪಡಬಾರದು, ನಿನ್ನ ಮುಂದೆ ಯಾರು ಕೂಡ ನಿಲ್ಲಲ್ಲ, ನಿನ್ನೊಂದಿಗೆ ನಾನು ಬರ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನೀನು ಎಲ್ಲೆಲ್ಲ ಹೋಗ್ತೀಯೋ ಅಲ್ಲಿ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಬರ್ತದೆ. ಮೊದಲದಾಗಿ ಭಯ ಬಂದಾಗ ನೀನು ದೇವರನ್ನು ಆಶ್ರಯಿಸಬೇಕು, ಕೀರ್ತನೆ 56:3. ಎರಡನೇದಾಗಿ ಕೀರ್ತನೆ 34:4 ಪ್ರಕಾರ ದೇವರಿಗೆ ಮೊರೆ ಇಡಬೇಕು. ಮೂರನೇದಾಗಿ ಜೋಶುವ 1:5-9 ವಾಕ್ಯದ ಪ್ರಕಾರವಾಗಿ ದೇವರ ವಾಗ್ದಾನ ನಂಬಬೇಕು. ಆತನು ಹೇಳ್ತಾನೆ, ನೀನು ಹೋಗುವಲ್ಲೆಲ್ಲ ಆತ ನಿನ್ನೊಂದಿಗೆ ಇರ್ತಾನೆ, ಆತ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಎಲ್ಲೆಲ್ಲ ಹೋಗ್ತೀಯೋ ಅಲ್ಲೆಲ್ಲ ದೇವರು ನಿನ್ನೊಂದಿಗಿದ್ದು ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಆತನು ಬರೆದಿದ್ದಾನೆ. ನಾಲ್ಕನೇದಾಗಿ ಆತನ ವಾಗ್ದಾನವನ್ನು ನಂಬಬೇಕು. ಆತನು ಹೇಳುವುದನ್ನು ನೀನು ನಂಬಬೇಕು. ಪ್ರೈಸ್ ಗಾಡ್. ಆತನ ವಾಗ್ದಾನವನ್ನು ಮೂರನೇದಾಗಿ ಆತನು ಹೇಳಿದ್ದನ್ನು ನಂಬಬೇಕು. ನಾಲ್ಕನೇಗೆ ಆತನ ವಾಗ್ದಾನದ ಮೇಲೆ ನೀವು ನಂಬಿಕೆ ಇಡಬೇಕು. ನಾವು ಯೆಶಾಯನ ಪುಸ್ತಕ 41 ಅಧ್ಯಾಯದ 10ನೇ ವಾಕ್ಯದಿಂದ ನಾವು ಓದುವುದಾದರೆ, ಯೆಶಾಯ 41 10ನೇ ವಾಕ್ಯದಿಂದ ನಿಮಗಾಗಿ ನಾನು ಓದುತ್ತೇನೆ. 8ನೇ ವಾಕ್ಯದಿಂದ ಓದೋಣ. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡು ಯಾಕೋಬೆ, ನನ್ನ ಸ್ನೇಹಿತದ ಅಬ್ರಹಾಮನ ಸಂತತಿಯೇ, ನಾನು ಭೂಮಿಯ ಕಟ್ಟಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೆಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಹಾ, ನಿನ್ನ ಮೇಲೆ ಕಿಡಿಕಿಡಿಯಾದ ಆಶಾಭಂಗಪಟ್ಟು ಅವಮಾನ ಹೊಂದುವರು, ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು. ನಿನ್ನೊಡನೆ ಹೋರಾಡಿದವರು ಹುಡುಕಿದರು, ಅವರು ನಿನಗೆ ಕಾಣಿಸರು, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ಮಾಮವಾಗುವರು. ಭಯಪಡಬೇಡ,
ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ನೋಡಿ, ಇದು ದೇವರ ವಾಗ್ದಾನ. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಹುಡುಕಿದರೂ ಸಿಗುವುದಿಲ್ಲ, ಕಿಡಿಕಿಡಿಯಾದವರನ್ನು ಹುಡುಕಿದರೂ ಸಿಗುವುದಿಲ್ಲ. ಆ ರೀತಿಯಲ್ಲಿ ದೇವರು ನಿನಗಾಗಿ ಕಾರ್ಯ ಮಾಡುತ್ತಾನೆ. ನಿನಗೆ ವಿರುದ್ಧವಾಗಿ ಸೆಟೆದು ನಿಂತಂಥ ವೈರ್ಯ ನೋಡಿ ಭಯಪಡಬೇಡ. ನಿನಗೆ ವಿರುದ್ಧವಾಗಿ ಬರುವಂಥ ವ್ಯಾಜ್ಯವನ್ನು ನೋಡಿ ಭಯಪಡಬೇಡ. ಏಷ್ಯ 40ನೇ ಅಧ್ಯಾಯ 22ನೇ ವಾಕ್ಯ 21-22 ವಾಕ್ಯ ಓದಿ ಹೇಳ್ತಾನೆ, ಯಾಕೋಬ್ಯರ ಅರಸನಾದ ಯೆಹೋವನು ಹೀಗನ್ನುತ್ತಾನೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ, ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ, ತಮ್ಮ ನ್ಯಾಯಗಳನ್ನು ಮುಂದಕ್ಕೆ ತರಲಿ, ಭವಿಷ್ಯತ್ತು ನನಗೆ ತಿಳಿಸಲಿ, ನಡೆದ ಸಂಗತಿಗಳ ವಿಷಯವನ್ನು ಸೂಚಿಸಿರಿ, ನಾವು ಅವುಗಳನ್ನು ಮನಸ್ಸಿಗೆ ತಂದು ಅವುಗಳ ಪರಿಣಾಮವನ್ನು ಗ್ರಹಿಸುವೆವು, ಅಥವಾ ಭವಿಷ್ಯತ್ತುಗಳನ್ನು ಅರಿವಿರಿ, ನೀವು ದೇವರಿಗೆ ನಮಗೆ ಅರಿದು ಹುಟ್ಟುವಂತೆ ಮುಂದಾಗತಕ್ಕಂತ ತಿಳಿಸಿರಿ. ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ವ್ಯಾಜ್ಯಗಳನ್ನು ಈಚೆಗೆ ಬರಲಿ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಯಾಕೆ? ಆದಿಕಾಂಡ 18:25 ಪ್ರಕಾರ ಸರಿಯಾದ ರೀತಿ ಇಡೀ ಸರ್ವಲೋಕಕ್ಕೆ ನ್ಯಾಯ ತೀರಿಸುವ ದೇವರು ಸರಿಯಾದ ರೀತಿಯಲ್ಲಿ ನ್ಯಾಯ ತೀರಿಸುವಂಥ ದೇವರಾಗಿದ್ದಾನೆ. ಕೀರ್ತನೆ 94:15 ಹೇಳ್ತದೆ, ಕೀರ್ತನೆ 94:15 ಹೇಳ್ತದೆ, ನೀತಿಯು ನ್ಯಾಯ ತೀರ್ಪು ನೀತಿಯ ಕಡೆಗೆ ತಿರುಗುವುದೆಂಬುದಾಗಿ. ಹಾಗಾದರೆ ಇವತ್ತು ಭಯಪಡಬೇಡ. ಎಂಥ ಭಯ ನಿನ್ನ ಒಳಗಿರಲಿ, ನೀನು 5 ಕಾರ್ಯಗಳನ್ನು ಮಾಡುವುದಾದರೆ ಕರ್ತನು ಇವತ್ತು ನಿನ್ನ ಜೀವಿತದಿಂದ ಅದ್ಭುತ ಮಾಡಲಿಕ್ಕೆ ಹೋಗ್ತಾನೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ವಾಕ್ಯ ಭಾಗದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಅದಕ್ಕೆ ದೇವರ ಮೇಲೆ ನಂಬಿಕೆ ಇಡು. ಈ ಮುಂಜಾನೆ ನಿನ್ನ ಭಯವನ್ನು ದೇವರ ಪಾದಪೀಠದಲ್ಲಿ ಇಡು. ಯಾವುದೇ ಭಯ ಆಗಿರ್ಬೋದು, ಅದು ಎಂಥದ್ದು ಭಯ ಆಗಿರ್ಬೋದು, ಅದು ಭಯಪಡಬೇಡ, ಸೋತು ಹೋಗಬೇಡ, ನಿರಾಶನಾಗಬೇಡ. ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿ ಮಾಡ್ತಾನೆ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ ದೇವರೇ, ಯೇಸುವಿನ ಪವಿತ್ರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇನೆ. ಪ್ರಿಯ ವೀಕ್ಷಕ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಕರ್ತನೇ, ಈ ಸಹೋದರ ಸಹೋದರಿ ಮೇಲೆ ಕೃಪೆ ತೋರಿಸು. ಅನೇಕ ಭಯಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಮರಣ ಭಯದಲ್ಲಿ ಜೀವಿತ ಮಾಡ್ತಾ ಇದ್ದಾರೆ. ಕೆಲವರು HIV ರೋಗಗಳಲ್ಲಿದ್ದಾರಲ್ಲ, ಕೆಲವರು ಕ್ಯಾನ್ಸರ್ ರೋಗಗಳಲ್ಲಿದ್ದಾರಲ್ಲ, ಕೆಲವರು ಟ್ಯೂಮರ್ ರೋಗಗಳಲ್ಲಿದ್ದಾರಲ್ಲ. ಮರಣ ಭಯ ಅನೇಕರನ್ನು ಆವರಿಸಿದೆಯಲ್ಲ, ನಿರಾಶೆ ಅನೇಕರನ್ನು ಆವರಿಸಿದೆಯಲ್ಲ. ಕರ್ತನೆ, ಕೀರ್ತನೆ 91:3 ಹೇಳ್ತದೆ, ಮರಣಕರವಾದ ವ್ಯಾಧಿಯಿಂದ ನೀನು ಗುಣಪಡಿಸುವ ದೇವರು. ಈ ಲೋಕಕ್ಕೆ ಬಂದಾಗ ಕುಂಟರಿಗೆ ನಡೆಯುವಂತೆ, ಕಿವುಡರು ಕೇಳುವಂತೆ, ಮೂಗರು ಮಾತನಾಡುವಂತೆ, ಅಪ್ಪ ಸತ್ತವರು ಎದ್ದು ಬರುವಂತೆ ಅದ್ಭುತಗಳನ್ನು ಮಾಡಿದೆಯಲ್ಲ, ಅದೇ ಅದ್ಭುತ ಇವತ್ತು ನೀವು ಮಾಡ್ತೀವಿ ಎಂಬುದಾಗಿ ಇಬ್ರಿಯ 13:8 ಮಲಾಕ್ಯ 3:6 ಓದ್ತೇವಲ್ಲ ಸ್ವಾಮಿ. ಕರ್ತನೆ ಯೇಸುವೆ, ಇವರ ಕಣ್ಣೀರನ್ನು ಒರೆಸು. ರೋಗದ ಆತ್ಮಗಳನ್ನು ಯೇಸು ನಾಮದಲ್ಲಿ ಗದರಿಸುತ್ತೇನೆ. ಅವರ ಶರೀರದಲ್ಲಿರುವಂಥ ಎಲ್ಲ ರೋಗಗಳು, ಮಾರಕವಾದಂಥ ರೋಗಗಳು ಅವರ ಶರೀರಗಳನ್ನು ಬಿಟ್ಟು ತೊಲಗಿ ಹೋಗಲಿ. ಮಾತ್ರವಲ್ಲ, ಭವಿಷ್ಯದ ಭಯಗಳು ಅವರನ್ನು ಈಗಲೇ ಬಿಟ್ಟು ತೊಲಗಿ ಹೋಗಲಿ. ನೀನು ಭವಿಷ್ಯ ಕಟ್ಟುವಾತನು, ನೀನು ಭವಿಷ್ಯ ರೂಪಿಸುವಾತನಲ್ಲವೋ. ಕರ್ತನೆ, ಅನೇಕರ ಭವಿಷ್ಯಗಳನ್ನು ಕಟ್ಟಿದ ದೇವರೇ, ಇವರ ಭವಿಷ್ಯಗಳನ್ನು ಕಟ್ಟಿ ರೂಪಿಸು. ಒಂದು ನಿರೀಕ್ಷೆಯನ್ನು ಉಂಟು ಮಾಡು ಸ್ವಾಮಿ, ಒಂದು ನಂಬಿಕೆಯನ್ನು ಉಂಟು ಮಾಡು ಸ್ವಾಮಿ. ಸಾಲದ ಭಯದಿಂದಲೂ ಬಿಡುಗಡೆ ಮಾಡು ಸ್ವಾಮಿ. ದೇವರಾತ್ಮನ ಹೇಳ್ತಿದ್ದಾರೆ, ಎಲ್ಲ ನಿಮ್ಮ ಸಾಲಗಳು ತೀರಿ ಹೋಗ್ತಾ ಇವೆ. ದೇವರಾತ್ಮನ ಅದಕ್ಕಾಗಿ ಹೊಸ ಬಾಗಿಲುಗಳು ತೆರೀತಾನೆ. ಕೆಲಸದ ಭಯದವರಿಗೆ ಅದ್ಭುತ ಮಾಡು ಸ್ವಾಮಿ. ಕರ್ತನೆ, ಈಗಲೇ ಒಂದು ವ್ಯತ್ಯಾಸ ಕಾಣಲ್ಪಡಲಿ. ಯಾರು ಕೊಡಲಾರದ ದೈವಿಕ ಶಾಂತಿ, ದೈವಿಕ ಸಮಾಧಾನ ಅವರ ಹೃದಯದಲ್ಲಿ ಈಗಲೇ ಇಳಿದು ಬರಲಿ ಸ್ವಾಮಿ. ಕರ್ತನೆ, ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇನೆ, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ವಂದನೆಗಳು. ಪ್ರಿಯ ಸಹೋದರ ಸಹೋದರಿಯೇ, ಶುಭೋದಯ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿದ್ದೀರಿ. ಜೀವವುಳ್ಳ ದೇವರ ವಾಕ್ಯ ಕೇಳಿಕೊಂಡಿದ್ದೀರಿ. ದೇವರಾತ್ಮ ನಿಮ್ಮೊಂದಿಗೆ ಮಾತನಾಡಿದ್ದಾನೆ. ನಾನು ಖಂಡಿತ ನಂಬುತ್ತೇನೆ. ಒಂದು ವೇಳೆ ದೇವರು ನಿಮಗೆ ಆದರಣೆ ಕೊಟ್ಟಿರುವುದಾದರೆ, ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಮುಟ್ಟಿರುವುದಾದರೆ, ನೀವು ನಮಗೆ ಪತ್ರಗಳನ್ನು ಬರೆಯಬಹುದು ಅಥವಾ ಫೋನ್ ಕರೆ ಮಾಡಿ ನಮಗೆ ನಿಮ್ಮ ವಿಷಯಗಳನ್ನು ತಿಳಿಸಬಹುದು. ಯಾರಿಗಾದರೂ ಪತ್ರ ಬರೆಯಲಿಕ್ಕಿದ್ರೆ ಪತ್ರ ಬರೆದು ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ನಮಗೆ ಬರೆಯಬಹುದು. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ, ನಿಮಗೆ ನಾವು ಸಲಹೆ ಸೂಚನೆ ಕೊಡ್ತೇವೆ, ಕೌನ್ಸಿಲಿಂಗ್ ಕೂಡ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶುಭ ದಿನ, ಶುಭ ವಂದನೆ. ಪ್ರೈಸ್ ದಿ ಲಾರ್ಡ್.